ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಮ್ಮ ಮುಂದೆ ಅನೇಕ ರೀತಿಯಾದಂತಹ ಒಂದೊಂದು ವಿಚಿತ್ರ ಘಟನೆ ನಡೆಯುತ್ತೆ. ಇದರ ಅನುಭವ ನಿಮಗೆ ಕೂಡ ಆಗಿರ್ಬೋದು. ಬೈಕ್ ಸವಾರರು ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಬೇಕು. ಕಾರು ಚಾಲಕರು ಸೀಟ್ ಬೆಲ್ಟನ್ನು ಹಾಕಬೇಕು. ಇಂತಹ ಒಂದು ನಿಯಮ ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತಿರುವಂಥದ್ದೇ. ಆದರೆ ಟ್ರ್ಯಾಕ್ಟರ್ ಚಾಲಕ ಸೀಟ್ ಬೆಲ್ಟನ್ನು ಧರಿಸಬೇಕಾ, ಸೀಟ್ ಬೆಲ್ಟನ್ನು ಹಾಕಬೇಕಾ ಎಂಬ ಒಂದು ಪ್ರಶ್ನೆ ಮೂಡಿರುವಂಥದ್ದು. ಯಾಕಂದರೆ ತೆಲಂಗಾಣದ ಭದ್ರಾದ್ರಿ ಕೋತಂಗುಡೆ ಜಿಲ್ಲೆಯಲ್ಲಿ ಟ್ರ್ಯಾಕ್ಟರ್ ಚಾಲಕನಿಗೆ ಪೊಲೀಸರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ದಂಡವನ್ನು ವಿಧಿಸಿದ್ದಾರೆ. ಈ ಒಂದು ವಿಚಿತ್ರ ಘಟನೆ ನಡೆದಿರುವುದಕ್ಕೆ ಅಲ್ಲಿನ ಜನರು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ. ಪಲ್ವಂಚದಲ್ಲಿ ಸೀಟ್ ಬೆಲ್ಟ್ ಧರಿಸದ ಟ್ರ್ಯಾಕ್ಟರ್ ಚಾಲಕನಿಗೆ ಪಲ್ವಂಚ ಪೊಲೀಸರು 100 ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ. ಪಲ್ವಂಚ ಮಂಡಲ ಜಗನ್ನಾಥಪುರದ ಟ್ರ್ಯಾಕ್ಟರ್ ಚಾಲಕ ನಾಗಿರೆಡ್ಡಿ ಎಂಬಾತನಿಗೆ ಪೊಲೀಸರು ಈ ದಂಡವನ್ನು ಹಾಕಿರುವಂಥದ್ದು. ಇದರಿಂದ ಗಾಬರಿಗೊಂಡಂತಹ ಟ್ರ್ಯಾಕ್ಟರ್ ಚಾಲಕ ಅವರಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಕೃಷಿಕರು ಕೂಡ ಈ ವಿಚಾರದಲ್ಲಿ ಅಚ್ಚರಿಗೊಂಡಿದ್ದಾರೆ. ಬಳಿಕ ಟ್ರ್ಯಾಕ್ಟರ್ ಶೋರೂಮ್ಗೆ ಕರೆ ಮಾಡಿದ್ದು, ಟ್ರ್ಯಾಕ್ಟರ್ಗೆ ಸೀಟ್ ಬೆಲ್ಟ್ ಇಲ್ಲ ಅಂತ ಶೋರೂಮ್ನಲ್ಲಿ ಹೇಳಿರುವುದಾಗಿ ಟ್ರ್ಯಾಕ್ಟರ್ ಚಾಲಕ ತಿಳಿಸಿದ್ದಾನೆ. ಈ ಹಿಂದೆ ಮೆಹಬೂಬಾಬಾದ್ ಜಿಲ್ಲೆಯಲ್ಲಿ ಕೂಡ ಇಂತಹ ಒಂದು ಘಟನೆ ನಡೆದಿತ್ತು. ಟ್ರ್ಯಾಕ್ಟರ್ ಡ್ರೈವರ್ಗೆ ಇದೇ ರೀತಿಯ ಚಲನ್ ಕೂಡ ಬಂದಿತ್ತು. ಮೆಹಬೂಬಾಬಾದ್ ಜಿಲ್ಲೆಯ ಸೀತಾನಗರಂ ಗ್ರಾಮದ ಟ್ರ್ಯಾಕ್ಟರ್ ಚಾಲಕನಿಗೆ ಹೆಲ್ಮೆಟ್ ಧರಿಸದ ಕಾರಣಕ್ಕೆ ದಂಡವನ್ನು ಈ ಹಿಂದೆ ಕೂಡ ವಿಧಿಸಲಾಗಿತ್ತು. ಇದೀಗ ಮತ್ತೊಂದು ಘಟನೆ ಕೂಡ ಅಲ್ಲಿ ನಡೆದಿರುವಂಥದ್ದು. ಹೀಗಾಗಿ ಟ್ರ್ಯಾಕ್ಟರ್ ಚಾಲಕರು ಸೀಟ್ ಬೆಲ್ಟನ್ನು ಹಾಕಬೇಕಾ ಹಾಕಬೇಡವಾ ಎಂಬುದರ ಬಗ್ಗೆ ಈಗೊಂದು ಪ್ರಶ್ನೆ ಮೂಡಿರುವಂಥದ್ದು. ನಿಮಗೆ ಇದರ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಫೇಸ್ಬುಕ್ ಯೂಟ್ಯೂಬ್ ಪೇಜನ್ನು ಶೇರ್ ಮಾಡುತ್ತಾ, ಲೈಕ್ ಮಾಡುತ್ತಾ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.